ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ಸಲ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರ್ತಕ್ಕಂಥ ಹಾಗೆ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಒಂದು ಈವ್ನಿಂಗ್ ಸ್ನಾಕ್ ಅಂತಾನೆ ಹೇಳಬಹುದು. ಅದುವೇ ಸೋಯಾ ಚಂಕ್ಸಿನ ಒಂದು ವಡೆ ಅಥವಾ ಪಕೋಡ ಅಂತಾನೆ ಹೇಳ್ಬೋದು. ಈ ಒಂದು ಸೂಪರ್ ಫುಡ್ ಅನ್ನ ಯಾವ ರೀತಿ ಒಂದು ಅದ್ಭುತವಾದ ಪಕೋಡವಾಗಿ ಮಾಡೋದನ್ನ ನೋಡುವ, ನಡೀರಿ. ಮಿತ್ರರೇ, ನೀವು ಇಲ್ಲಿ ನೋಡ್ತಿರ್ಬೋದು, ಸೋಯಾ ಚಂಕ್ಸ್ ಅಂತ ಹೇಳಿದ್ರೆ ಇದೆ ಮೀಲ್ ಮೇಕರ್ ಅಂತ ಕರೀತಾರೆ, ನ್ಯೂಟ್ರಿ ಅಂತ ಕರೀತಾರೆ. ಸೊ ಇದು ಈ ರೀತಿ ಇರುತ್ತೆ. ಇದರಲ್ಲಿ ತುಂಬಾನೇ ಪೌಷ್ಟಿಕಾಂಶಗಳು, ತುಂಬಾನೇ ಪ್ರೋಟೀನ್ ಅಂತಕ್ಕಂಥದ್ದು ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ರೆ ನಾನು 1 ಕಪ್ ನಷ್ಟು ತಗೊಂಡಿದ್ದೀನಿ. ಇದನ್ನ ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ಇದನ್ನ ಹಾಕೊಂಡ್ಬಿಟ್ಟು ಬಿಸಿ ನೀರಲ್ಲಿ ಒಂದು 10 ನಿಮಿಷಗಳ ಕಾಲ ಇದನ್ನ ನೆನೆಲಿಕ್ಕೆ ಬಿಡಬೇಕಾಗತ್ತೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಈ ಸೋಯಾ ಚಂಕ್ಸ್ ನ ಬಾಯ್ಲಿಂಗ್ ವಾಟರ್ ಅಲ್ಲಿ ಒಂದು 10 ನಿಮಿಷಗಳ ಕಾಲ ನಾನು ಈ ರೀತಿ ನೆನೆಸಿದೀನಿ. ಈಗ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನ ಕ್ಲೀನ್ ಆಗಿ ಈ ರೀತಿ ಕೈಯಲ್ಲಿ ಇದನ್ನ ಪ್ರೆಸ್ ಮಾಡ್ತಾ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶನೆಲ್ಲ ತೆಗೆದು ಬಿಡಬೇಕು. ನೋಡಿ ಈ ರೀತಿ. ಸೊ ಇದು ನೋಡ್ತಿರ್ಬೋದು, ಸೈಜ್ ಅಲ್ಲಿ 1ಕ್ಕೆ ಡಬಲ್ ಆಗ್ಬಿಟ್ಟಿದೆ. ಸೊ ಈಗ ಇದನ್ನೆಲ್ಲ ತೆಗೆದು ಬಿಡುವ. ನೋಡಿ, ಈಗ ಈ ಸೋಯಾ ಅಂತಕ್ಕಂಥದ್ದು ಕ್ಲೀನ್ ಆಗಿ ನೀರನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಆಗಿದೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ನಾನು ಇಲ್ಲಿ ಒಂದು ಗ್ರೈಂಡಿಂಗ್ ಮಿಷಿನ್ ಅಥವಾ ಮಿನ್ಸರ್ ಮಿಷಿನ್ ಅಂತ ತಗೊಂಡಿದ್ದೀನಿ. ನೀವು ಇದನ್ನ ಬೇಕಾದ್ರೆ ಮಿಕ್ಸಿಯಲ್ಲೂ ಸಹ ಮಾಡಬಹುದು. ಸೊ ಇದ್ರಲ್ಲಿ ಏನ್ ಮಾಡ್ತಿದ್ದೀನಿ, ನಾನು ಈ ನೆನ್ಸಿರ್ತಕ್ಕಂಥ ನೀರು ಹಿಂಡಿರ್ತಕ್ಕಂಥ ಈ ಒಂದು ಸೋಯಾ ಚಂಕ್ಸ್ ನ ಇದ್ರಲ್ಲಿ ಹಾಕೊಂಡ್ಬಿಡ್ತೇನೆ. ಈಗ ಇದರ ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ನೀವು ನೋಡ್ತಾ ಇದ್ರೆ ಇಲ್ಲಿ ನಾನು ಸ್ವಲ್ಪ ತರಿಯಾಗಿ ಇದನ್ನ ರುಬ್ಕೊಳ್ತೇನೆ. ನೋಡಿ, ಈಗ ಇದೆಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು, 1 ಎಸಳಷ್ಟು ಕರಿಬೇವಿನ ಸೊಪ್ಪು ಈ ರೀತಿ ಕಟ್ ಮಾಡಿರ್ತಕ್ಕಂಥದ್ದು, ಹಸಿರು ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು, ಈರುಳ್ಳಿ 1, ಓಮ 1-2 ಚಿಟಿಕೆ ಅಷ್ಟು. ಇದನ್ನ ಈ ರೀತಿ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ, ಆಗ್ಲೇ ಅದರ ಫ್ಲೇವರ್ಸ್ ರಿಲೀಸ್ ಆಗುತ್ತೆ. 2 ಚಿಟಿಕೆ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕ್ಬಿಟ್ಟು ಇನ್ನೊಮ್ಮೆ ನಾನು ಮಿಷಿನ್ ರನ್ ಮಾಡ್ಕೊಳ್ತೀನಿ. ಬೇಕಾದ್ರೆ ನೀವು ಕೈಯಲ್ಲೂ ಕಲಿಸ್ಕೋಬಹುದು. ನೋಡಿ, ಈಗ ಈ ಮಿಶ್ರಣ ಎಲ್ಲ ಪರ್ಫೆಕ್ಟ್ ಆಗಿ ಆಗಿದೆ. ಮಿತ್ರರೇ, ಇವಾಗ ಏನಿದ್ರಲ್ಲೆಲ್ಲ ಈ ಮಿಶ್ರಣ ಇದೆಯಲ್ಲ, ಇದನ್ನೆಲ್ಲ ಒಂದು ದೊಡ್ಡ ಬೌಲ್ ಹಾಕೊಂಡ್ಬಿಡ್ತಾನೆ. ಈಗ ಇದನ್ನ ಕೈಯಲ್ಲೇ ಒಮ್ಮೆ ಇದನ್ನ ಚಂದ ಮಿಕ್ಸ್ ಮಾಡುವ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಬೈಂಡಿಂಗಿಗೆ ಎಷ್ಟು ಹಿಟ್ಟು ಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ನಾನು ಈಗ ಏನ್ ಮಾಡ್ತೀನಿ, ಇದರಲ್ಲೇ ಈ ಕಡಲೆ ಹಿಟ್ಟು ಅಂತಕ್ಕಂಥದ್ದೇನಿದೆ, ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕೊಳ್ತೇನೆ. ಇದರಲ್ಲಿ ಎಕ್ಸ್ಟ್ರಾ ನೀರ್ ಅಂತಕ್ಕಂಥದ್ದು ನೀವು ಜಾಸ್ತಿ ಹಾಕಕ್ ಹೋಗಬೇಡಿ. ಯಾಕಂದ್ರೆ ಇದರಲ್ಲಿ ಮೊದಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ, ಆ ಕಾರಣಕ್ಕಾಗಿ ಇನ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೇನೆ. ನೋಡಿ, ಇದನ್ನ ಚೆನ್ನಾಗಿ ಈ ರೀತಿ ಕಿವುಚ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇದಕ್ಕೆ ಕರೆಕ್ಟ್ ಆಗಿ ಈ ಒಂದು ಹದ ಬರಬೇಕು ಅಂತ ಹೇಳಿದ್ರೆ ನನಗೆ 2 ಟೇಬಲ್ ಸ್ಪೂನ್ ಅಷ್ಟು ಬೇಕಾಯ್ತು ಕಡಲೆ ಹಿಟ್ಟು. ಸೊ ಈಗ ಏನ್ ಮಾಡುವ, ಇದನ್ನ ಚಂದ ಮಿಕ್ಸ್ ಆಗಿದೆ ಅಲ್ಲ. ಸೊ ಈಗ ಎಣ್ಣೆಯನ್ನ ಕಾಯ್ಲಿಕ್ಕೆ ಬಿಡುವ. ನೋಡಿ, ಇದನ್ನ ಈ ರೀತಿ ಒಂದು ಉಂಡೆ ತರ ಕಟ್ಟಿದ್ರೆ ಪರ್ಫೆಕ್ಟ್ ಆಗಿ ಉಂಡೆ ಆಗ್ತಾ ಇದೆ. ಎಲ್ಲೂ ಸಹ ಹೊಡಿತಾ ಇಲ್ಲ ಅಥವಾ ಎಲ್ಲೂ ಸಹ ಬಿರುಕು ಬರ್ತಾ ಇಲ್ಲ. ಅಂದ್ರೆ ಈ ಒಂದು ಕನ್ಸಿಸ್ಟೆನ್ಸಿ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ಇದನ್ನ ಯಾವ ರೀತಿ ಒಡೆಗಳು ಮಾಡಬೇಕು ಅನ್ನೋದನ್ನ ನೋಡುವ. ಮಿತ್ರರೇ, ನೀವು ಇಲ್ಲಿ ಗಮನಿಸ್ತಾ ಇದ್ರೆ ಎಣ್ಣೆಯನ್ನ ನಾನು ಇಲ್ಲಿ ಬಿಸಿ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ. ಇದರಲ್ಲಿ ನೀವು ನೋಡ್ತಿರ್ಬಹುದು, ಇದರಲ್ಲಿ ಈ ಒಂದು ಬಾಂಡ್ಲೆ ಅನ್ನೋದೇನು ತಗೊಂಡಿದ್ದೀನಿ ಸ್ವಲ್ಪ ಡೀಪ್ ಇದೆ, ಅಂದ್ರೆ ಸ್ವಲ್ಪ ಆಳ ಇದೆ ಅಂತ ಒಂದು ಬಾಂಡ್ಲೆನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಎಣ್ಣೆ ಸಹ ಚಂದ ಬಿಸಿ ಆಗಿದೆ. ಹೈ ಫ್ಲೇಮ್ ಅಲ್ಲಿ ಇರುಕೂಡ್ದು, ನೆನಪಿರ್ಲಿ ಮೀಡಿಯಂ ಫ್ಲೇಮ್ಗೆ ಇಟ್ಕೊಳ್ಳಿ. ಈಗ ನೋಡಿ, ಈ ಒಂದು ಪದಾರ್ಥ ಇರುತ್ತಲ್ಲ, ಇದನ್ನ ಕೈಯಲ್ಲಿ ಕೊನೆಯಲ್ಲಿ ಈ ರೀತಿ ತಗೊಳ್ಳಿ. ಸಣ್ಣ ನಿಮ್ಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರನ ಈ ರೀತಿ ತಗೊಂಡು ನೋಡಿ, ಈ ಲೆವೆಲ್ಗೆ ಒಂದು ಉಂಡೆ ತರ ಮಾಡ್ಕೊಳ್ಳಿ. ಅದನ್ನ ಬಿಡಿ. ನೀವು ಯಾವುದೇ ಆಕಾರದಲ್ಲಿ ಬೇಕಾದ್ರೂ ನೀವು ಇದನ್ನ ಮಾಡ್ಕೋಬಹುದು.
ಈಗ ಈ ವಡೆಗಳು ಹಾಕಿದಿರಲ್ಲ, ಇದಾಗಿದ ತಕ್ಷಣ ನೀವು ಕೈನ ಆಡಿಸ್ಕೊಡ್ದು ಒಂದು 2 ನಿಮಿಷಗಳ ಕಾಲ ಇದನ್ನ ಶೇಪ್ ನ ಹೋಲ್ಡ್ ಮಾಡ್ಲಿಕ್ಕೆ ನೀವು ಅದೇ ರೀತಿ ಬಿಟ್ಬಿಡಿ. ಸ್ನೇಹಿತರೆ, ಈಗ ನೀವು ನೋಡ್ತಿರ್ಬೋದು ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಮೇಲ್ಗಡೆ ಬರ್ತಕ್ಕಂಥ ಬಬಲ್ಸ್ ಸಹ ಕಮ್ಮಿ ಆಗಿದೆ. ಸೊ ಈಗ ಇದು ಶೇಪ್ ನ ಹೋಲ್ಡ್ ಮಾಡ್ಕೊಂಡಿರುತ್ತೆ. ಸೊ ಈಗ ಏನ್ ಮಾಡ್ಬೇಕು, ಮೀಡಿಯಂ ಫ್ಲೇಮ್ ಅಲ್ಲೇ ಇರಬೇಕು ಥ್ರೂಔಟ್. ಇದನ್ನ ಈ ರೀತಿ ಇದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಈವನ್ ಕಲರ್ ಅಲ್ಲಿ ಇದು ಕಂಪ್ಲೀಟ್ ಆಗಿ ಕುಕ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡುವ. ಇದು ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇದು ಅದರಷ್ಟಕ್ಕೆ ಅದೇ ತಾನಷ್ಟಕ್ಕೆ ತಾನೇ ಇದೆಲ್ಲ ವಡೆಗಳೆಲ್ಲ ಮೇಲೆ ತೇಲಕ್ ಶುರು ಆಗುತ್ತೆ, ಹಗುರವಾಗಿ ಇದೆಲ್ಲ ಕ್ರಿಸ್ಪ್ ಆಗುತ್ತೆ. ಬಟ್ ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ, ಈ ಒಂದು ವಡೆಗಳನ್ನ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡಬಾರದು. ಕಾರಣ ಏನಂತ ಹೇಳಿದ್ರೆ, ಮೇಲ್ಗಡೆ ಕಲರ್ ಬಂದ್ಬಿಡುತ್ತೆ ಬಟ್ ಒಳಗಡೆ ಕುಕ್ ಆಗಿರೋದಿಲ್ಲ. ಸೊ ಆದ ಕಾರಣಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಇದನ್ನ ಇದೇ ಲೆವೆಲ್ ಅಲ್ಲಿ ಕುಕ್ ಮಾಡುವ. ಮಿತ್ರರೇ, ನೀವಿಲ್ಲಿ ನೋಡ್ತಿರಬಹುದು, ನೋಡಿ ಇಲ್ಲಿ ಬಬಲ್ಸ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ, ಇದೆಲ್ಲ ತಾನಷ್ಟಕ್ಕೆ ತಾನೇ ಮೇಲೆ ತೇಲ್ತಾ ಇದೆ. ನೋಡಿ ಔಟರ್ ಸರ್ಫೇಸು ಸಹ ಒಂದು ಒಳ್ಳೆ ಕಲರ್ ಅಂತಕ್ಕಂಥದ್ದು ಬಂದಿದೆ, ಒಳ್ಳೆ ಗುಲಾಬ್ ಜಾಮೂನ್ ಕಂಡಂಗೆ ಕಾಣ್ತಾ ಇಲ್ಲ. ಸೊ ಈಗ ಇವೆಲ್ಲ ಆಗಿದೆ ಅಂತ ಅರ್ಥ. ಇದಕ್ಕೆ ನನ್ನ ಟ್ವಿಸ್ಟ್ ಕೊಡೋದಕ್ಕೆ ಒಂದೆಷ್ಟಲಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಂಡಿರ್ತಾನೆ. ಬೇಕಾದ್ರೆ ಖಾರ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮೆಣಸಿನಕಾಯಿನ ಸಹ ಹಾಕೋಬಹುದು, ಚಂದ ಇರುತ್ತೆ. ಸೊ ಈ ಕರಿಬೇವಿನ ಸೊಪ್ಪು ಸ್ವಲ್ಪ ಕ್ರಿಸ್ಪ್ ಆಗಕ್ಕಿಲ್ಲ, ಏನ್ ಮಾಡ್ಬೋದು. ಸೊ ನೋಡಿ, ಈ ಒಂದು ಸೋಯಾ ಚಂಕ್ಸಿನ ಪಕೋಡ ಅಥವಾ ವಡೆ ಏನಿದೆ, ಈ ರೀತಿ ಎಣ್ಣೆಲಿ ಕ್ಲೀನ್ ಆಗಿ ತೆಗೆದ್ಬಿಟ್ಟು ಇಲ್ಲಿ ಹಾಕೊಂಡ್ಬಿಡೋದು. ನೋಡಿ, ಪರ್ಫೆಕ್ಟ್ ಆಗಿರ್ತಕ್ಕಂಥ ವಡೆಗಳು ರೆಡಿ ಆಗಿದೆ. ಸೊ ಈಗ ಇದೇ ರೀತಿ ಇನ್ನೊಂದು ಬ್ಯಾಚ್ ಅನ್ನ ಸಹ ನಾನು ಮಾಡ್ಕೊಳ್ತೇನೆ. ಸೂಪರ್, ಇದಲ್ವಾ ಪಕೋಡ ಅಂತ ಹೇಳಿದ್ರೆ, ಆರೋಗ್ಯಕ್ಕೆ ಆರೋಗ್ಯ, ಟೇಸ್ಟ್ಗೆ ಟೇಸ್ಟ್. ಸಾಯಂಕಾಲ ಇದ್ರ ಜೊತೆ ಒಂದು ಟೀ, ಈ ಒಂದು ಪಕೋಡ ಆಹಾ ಸೂಪರ್ ಆಗಿರುತ್ತೆ. ಪರ್ಫೆಕ್ಟ್ ಆಗಿ ಬಂದಿದೆ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಮಾಡಿ, ಸೇಮ್ ಅಳತೆಗಳನ್ನ ಫಾಲೋ ಮಾಡಿ, ಪರ್ಫೆಕ್ಟ್ ಆಗಿ ಬಂದೇ ಬರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಥ್ಯಾಂಕ್ ಯು.